ವಿಷಯಗಳ ಬಗ್ಗೆ ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಉದ್ದೇಶದಲ್ಲಿರುವ ಟಿಂಕರ್ ಚಾಂಪ್ಸ್ನ ಬದಲಾವಣೆ ತರುವ ಸರಣಿಗೆ ಸುಸ್ವಾಗತ. ಈ 10 ಭಾಗಗಳ ವಿಡಿಯೋ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ಬದಲಾವಣೆ ಮಾಡುವ ಅಗತ್ಯಗಳನ್ನು ಮತ್ತು ನೀವು ಹೇಗೆ ಬದಲಾವಣೆ ಮಾಡುವವರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಪ್ರತಿ ವಿಡಿಯೋ ಸರಿಸುಮಾರು 10 ರಿಂದ 15 ನಿಮಿಷಗಳದ್ದಾಗಿದ್ದು, ನೀವು ಪ್ರಯತ್ನಿಸಬಹುದಾದ ಬದಲಾವಣೆ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ ಪಂಜಾಬ್ನ 9ನೇ ತರಗತಿ ವಿದ್ಯಾರ್ಥಿ ಮತ್ತು ಸ್ವತಃ ಉದಯೋನ್ಮುಖ ಬದಲಾವಣೆಯ ಹರಿಕಾರ ದಿವ್ಯಂ ಅನೇಜಾ ಅವರ 4ನೇ ಸಂಚಿಕೆಯನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕಡೆ ತಮಿಳುನಾಡಿನ ಬೀದಿಗಳಲ್ಲಿ ಇಸ್ತ್ರಿ ಮಾಡೋರನ್ನ ನೋಡಿ 12 ವರ್ಷದ ಹುಡುಗಿಯೊಬ್ಬಳು ಆಕ್ಚುಲಿ ಇಡೀ ಜಗತ್ತಿನ ಗಮನ ಸೆಳೆಯುವಂಥ ಒಂದು ಆವಿಷ್ಕಾರ ಮಾಡ್ತಾಳೆ. ಇನ್ನೊಂದು ಕಡೆ ಅಮೆರಿಕಾದ ಒಂದು ನಗರದ ನೀರಿನ ಸಮಸ್ಯೆಗೆ 11 ವರ್ಷದ ಹುಡುಗಿ ಪರಿಹಾರ ಕಂಡುಹಿಡಿತಾಳೆ. ಇವರ ಹತ್ರ ಕೋಟಿಗಟ್ಟಲೆ ಹಣ ಇರಲಿಲ್ಲ, ದೊಡ್ಡ ಲ್ಯಾಬ್ ಇರಲಿಲ್ಲ, ದಶಕಗಳ ಅನುಭವವಂತೂ ಖಂಡಿತ ಇರಲಿಲ್ಲ. ಹಾಗಾದ್ರೆ ಇವರನ್ನ ಮುಂದೆ ನಡೆಸಿದ ಆ ಅದೃಶ್ಯ ಶಕ್ತಿ ಯಾವುದು? ಇದೇ ಇವತ್ತಿನ ನಮ್ಮ ಚರ್ಚೆಯ ವಿಷಯ. ಹೌದು. ಇಂದು ನಾವು ಆ ಶಕ್ತಿಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮ್ಮ ಕೈಯಲ್ಲಿ ಟಿಂಕರ್ ಚಾಂಪ್ಸ್ ಸಿದ್ಧಪಡಿಸಿದ ಒಂದು ಅದ್ಭುತ ಲೇಖನ ಇದೆ. ಇದು ಬದಲಾವಣೆಯ ಹಿಂದಿರೋ 3 ಮುಖ್ಯ ಅಂಶಗಳನ್ನು ಗುರುತಿಸುತ್ತೆ. ಭಾವಾವೇಶ ಅಂದ್ರೆ ಪ್ಯಾಷನ್, ಉದ್ದೇಶ ಅಂದ್ರೆ ಪರ್ಪಸ್, ಮತ್ತು ಚಾಲನಾ ಶಕ್ತಿ ಅಂದ್ರೆ ಡ್ರೈವ್. ಕರೆಕ್ಟ್. ಈ ಪದಗಳನ್ನ ನಾವೆಲ್ಲ ಕೇಳಿರ್ತೀವಿ. ಆದರೆ ಇವು ಒಟ್ಟಿಗೆ ಹೇಗೆ ಕೆಲಸ ಮಾಡ್ತವೆ ನೋಡೋಣ. ಸರಿ, ಶುರು ಮಾಡೋಣ. ಹಾಗಾದ್ರೆ ಮೊದಲನೆಯದಾದ ಭಾವಾವೇಶ ಅಥವಾ ಪ್ಯಾಷನ್ನಿಂದ ಶುರು ಮಾಡೋಣ. ಲೇಖನದ ಪ್ರಕಾರ ಇದು ಕೇವಲ ನಮಗೆ ಇಷ್ಟವಾಗೋ ವಿಷಯ ಅಲ್ಲ. ಖಂಡಿತ ಅಲ್ಲ. ಇದೊಂದು ರೀತಿ ನಮ್ಮನ್ನ ನಾವೇ ಮರೆತೋಗುವಂತೆ ಮಾಡುವ ಶಕ್ತಿ. ಯಾವುದೇ ಬಹುಮಾನ ಅಥವಾ ಅಂಕಗಳಿಗಾಗಿ ಅಲ್ಲ, ಕೇವಲ ಆ ವಿಷಯದ ಮೇಲಿನ ಪ್ರೀತಿಗಾಗಿ ಗಂಟೆಗಟ್ಲೆ ಕೆಲಸ ಮಾಡುವಂತೆ ಮಾಡುವ ಒಂದು ಉತ್ಸಾಹ. ಇಲ್ಲಿ ಒಂದು ವಿಚಿತ್ರವಾದ ಆದ್ರೆ ಬಹಳ ಮುಖ್ಯವಾದ ಸತ್ಯ ಅಡಗಿದೆ. ನಾವೆಲ್ಲರೂ ನನ್ನ ಪ್ಯಾಷನ್ ಏನು ಅಂತ ಹುಡುಕುತ್ತಾ ಕೂರ್ತೇವೆ ಅಲ್ವಾ? ಹೌದು, ಎಲ್ಲೋ ಸಿಗೋ ನಿಧಿ ಥರ. ಎಕ್ಸಾಕ್ಟ್ಲಿ. ಅದು ಎಲ್ಲೋ ಸಿಗುತ್ತೆ ಅಂತ ಅಂದುಕೊಂಡಿರ್ತೀವಿ. ಆದ್ರೆ ಈ ಲೇಖನ ಹೇಳೋದೇ ಅದಕ್ಕೆ ವಿರುದ್ಧ. ಪ್ಯಾಷನ್ ಅನ್ನೋದು ಹುಡುಕೋದ್ರಿಂದ ಸಿಗೋ ವಸ್ತು ಅಲ್ಲ. ಬದಲಿಗೆ ಏನನ್ನಾದ್ರೂ ಮಾಡುವುದರಿಂದ, ಕ್ರಿಯೆಯಿಂದ ನಿರ್ಮಾಣವಾಗುವಂಥದ್ದು. ಮೊದಲು ಕೆಲ್ಸ ಶುರು ಮಾಡಿ, ಪ್ರಯೋಗ ಮಾಡಿ, ಆ ಕ್ರಿಯೆಯಲ್ಲೇ ಭಾವಾವೇಶ ಹುಟ್ಕೊಳ್ಳುತ್ತೆ ಅಂತ ಈ ಲೇಖನ ಹೇಳುತ್ತೆ. ದಾಟ್ಸ್ ಅ ಗೇಮ್ ಚೇಂಜರ್. ವಾವ್! ಅದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ತರುವ ಯೋಚನೆ. ಅಂದ್ರೆ ನನಗೆ ಏನೂ ಇಷ್ಟ ಅಂತ ಗೊತ್ತಿಲ್ಲ ಅಂತ ಸುಮ್ನೆ ಕೂರೋದಕ್ಕಿಂತ ಏನಾದ್ರೂ ಒಂದು ಶುರು ಮಾಡು. ಹೌದು, ಆಸಕ್ತಿ ತಾನಾಗೇ ಭಾವಾವೇಶವಾಗಿ ಬದಲಾಗಬಹುದು ಅಂತ. ಹಾಗಾದ್ರೆ ಆಸಕ್ತಿ ಮತ್ತು ಭಾವಾವೇಶಕ್ಕಿರೋ ವ್ಯತ್ಯಾಸ ಏನು? ನನಗೆ ರೋಬೋಟಿಕ್ಸ್ ಇಷ್ಟ ಅನ್ನೋದು ಆಸಕ್ತಿ. ಹೌದು, ಆದ್ರೆ ನೈಜ ಪ್ರಪಂಚದ ಸಮಸ್ಯೆಗಳನ್ನು ಬಗೆಹರಿಸಲು, ನನ್ನ ರೋಬೋಟನ್ನು ಸುಧಾರಿಸಲು ನಾನು ತಿಂಗಳುಗಟ್ಲೆ ಶ್ರಮಿಸ್ತೀನಿ, 10 ಸಲ ಸೋತ್ರೂ ಪರವಾಗಿಲ್ಲ ಅಂತ ಹೇಳೋದು ಭಾವಾವೇಶ. ಓಕೆ. ಆಸಕ್ತಿಗಳು ಮೇಲ್ಮೇಲಿರ್ತವೆ, ಬದಲಾಗಬಹುದು. ಆದ್ರೆ ಭಾವಾವೇಶ ಆಳವಾಗಿ ಬೇರೂರಿರುತ್ತೆ. ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತೆ. ಅಂದ್ರೆ ಸೋಲು ಬಂದಾಗ ಆಸಕ್ತಿ ಸತ್ತು ಹೋಗ್ಬೋದು. ಆದ್ರೆ ಭಾವಾವೇಶಕ್ಕೆ ಸೋಲು ಇನ್ನಷ್ಟು ಕಲಿಯಲು ಒಂದು ಅವಕಾಶ ಅಷ್ಟೇ. ಸರಿ, ಹಾಗಿದ್ರೆ ಈ ಭಾವಾವೇಶವನ್ನು ನಿರ್ಮಿಸಿಕೊಳ್ಳೋದು ಹೇಗೆ? ಲೇಖನದಲ್ಲಿ ಕೆಲವು ದಾರಿಗಳನ್ನ ಸೂಚಿಸಿದ್ದಾರೆ. ಹಲವಾರು ಕ್ಷೇತ್ರಗಳನ್ನ ಪ್ರಯತ್ನಿಸೋದು, ವಿಜ್ಞಾನ, ಕಲೆ, ಸಮಾಜ ಸೇವೆ. ಕೇವಲ ಓದುವುದಲ್ಲ, ಬದಲಿಗೆ ನಿರ್ಮಿಸೋದು, ರಚಿಸೋದು ಮತ್ತು ಪರೀಕ್ಷಿಸೋದು, ಅಂದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ಮತ್ತು ಕೊನೆಗೆ ನಮ್ಮ ಕೆಲಸವನ್ನ ಇತರರೊಂದಿಗೆ ಹಂಚಿಕೊಳ್ಳೋದು. ಆದ್ರೆ ಇದರಲ್ಲಿ ಒಂದು ಅಪಾಯ ಇಲ್ವೇ? ಏನು? ಹಾಗಿದ್ದಿದ್ರೆ ಆ ಆರಂಭಿಕ ಭಾವಾವೇಶದ ಕಿಡಿ ಆರಿಹೋಗೋ ಸಾಧ್ಯತೆ ಇಲ್ವಾ? ಖಂಡಿತ. ಅದೊಂದು ದೊಡ್ಡ ಸವಾಲು. ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಲೇಖನದಲ್ಲಿ ಅದನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದಾರೆ. ಹಾಗಾಗಿಯೇ ಕೇವಲ ಭಾವಾವೇಶ ಸಾಕಾಗಲ್ಲ. ಆ ಟೀಕೆಗಳನ್ನ, ಆ ಹಿನ್ನಡೆಗಳನ್ನ ಎದುರಿಸಲು ನಮಗೆ ಇನ್ನೊಂದು ಶಕ್ತಿ ಬೇಕು. ಓಕೆ. ನಮ್ಮನ್ನ ಆ ಭಾವಾವೇಶಕ್ಕೆ ಅಂಟಿಕೊಂಡು ಇರುವಂತೆ ಮಾಡುವ ಒಂದು ಬಲವಾದ ಕಾರಣ ಬೇಕು. ಅದೇ ನಮ್ಮ 2ನೇ ಅಂಶ, ಉದ್ದೇಶ ಅಥವಾ ಪರ್ಪಸ್. ಸರಿ, ಹಾಗಾದ್ರೆ ಭಾವಾವೇಶ ಒಂದು ಬೆಂಕಿಯ ಕಿಡಿಯಾದ್ರೆ ಉದ್ದೇಶ ಆ ಬೆಂಕಿಯನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸೋ ದಿಕ್ಸೂಚಿ ಇದ್ದಾಗೆ. ಕರೆಕ್ಟ್. ನಾನು ಇದನ್ನ ಯಾಕೆ ಮಾಡ್ತಿದ್ದೀನಿ ಎಂಬ ಪ್ರಶ್ನೆಗೆ ಸಿಗೋ ದೊಡ್ಡ ಉತ್ತರವೇ ಉದ್ದೇಶ. ನೀವ್ ಹೇಳಿದು ಸರಿ. ಆದ್ರೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಗುರಿ ಅಂದ್ರೆ ಗೋಲ್
ಮತ್ತು ಉದ್ದೇಶ ಅಂದ್ರೆ ಪರ್ಪಸ್. ಕೆಲವೊಮ್ಮೆ ಒಂದೇ ತರ ಅನ್ಸ್ಬೋದು. ಹೌದು, ಆದ್ರೆ ಅವು ಬೇರೆ. ಉದಾಹರಣೆಗೆ, ವಿಜ್ಞಾನ ಮೇಳದಲ್ಲಿ ಪ್ರಶಸ್ತಿ ಗೆಲ್ಲೋದು ಒಂದು ಗುರಿ. ಅದು ನಮ್ಮನ್ನ ಅಲ್ಪಾವಧಿಗೆ ಪ್ರೇರೇಪಿಸಬಹುದು. ಆದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಕೈಗೆಟುಕುವ ಶುದ್ಧ ನೀರಿನ ಪರಿಹಾರಗಳನ್ನು ಸೃಷ್ಟಿಸೋದು ಒಂದು ಉದ್ದೇಶ. ಎಕ್ಸಾಕ್ಟ್ಲಿ. ಗುರಿ ಮುಟ್ಟಿದ್ಮೇಲೆ ಕಥೆ ಮುಗಿಬಹುದು, ಆದ್ರೆ ಉದ್ದೇಶ ನಮ್ಮನ್ನ ಜೀವನ ಪರ್ಯಂತ ಮುನ್ನಡೆಸಬಹುದು. ಕರೆಕ್ಟ್. ಪ್ರಶಸ್ತಿ ಸಿಗ್ದಿದ್ರೆ ಗುರಿ ಮುಟ್ಟಿಲ್ಲ ಅಂತ ನಿರಾಸೆ ಆಗ್ಬೋದು. ಆದ್ರೆ ನಿಮ್ಮ ಉದ್ದೇಶ ಶುದ್ಧ ನೀರನ್ನ ಒದಗಿಸೋದಾಗಿದ್ರೆ ಒಂದು ವೈಫಲ್ಯದಿಂದ ನೀವು ನಿಲ್ಲಲ್ಲ, ನೀವು ಬೇರೆ ದಾರಿ ಹುಡುಕ್ತೀರಿ. ಉದ್ದೇಶವು ಹಿನ್ನಡೆ ಆದಾಗ್ಲೂ ನಮ್ಮನ್ನ ಸ್ಥಿರವಾಗಿಡುತ್ತೆ. ಸರಿ. ಆದ್ರೆ ಇಲ್ಲೊಂದು ವಿಷಯ ಇದೆ. ಕೆಲವೊಮ್ಮೆ ಒಂದು ಸಣ್ಣ ಗುರಿ ಅಂದ್ರೆ ಪ್ರಶಸ್ತಿ ಗೆಲ್ಲೋದು ಒಂದು ದೊಡ್ಡ ಉದ್ದೇಶಕ್ಕೆ ಮೆಟ್ಲಾಗಬಹುದು. ಓ ಹೌದು. ಅವು ಯಾವಾಗ್ಲೂ ಬೇರೆ ಬೇರೆಯಾಗಿ ಇರ್ಬೇಕಿಲ್ಲ. ಗುರಿಯನ್ನ ಮುಟ್ಟಿದಾಗ ಸಿಗೋ ಸ್ಫೂರ್ತಿ ದೊಡ್ಡ ಉದ್ದೇಶದ ಕಡೆಗೆ ನಮ್ಮನ್ನ ಮತ್ತಷ್ಟು ಹುರಿದುಂಬಿಸಬಹುದು. ಲೇಖನದಲ್ಲಿ ಒಂದು ಶಾಲಾ ಕ್ಲಬ್ಬಿನ ಉದಾಹರಣೆ ಇದೆ. ಅವರು ಕೇವಲ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಮರುಬಳಕೆ ಮಾಡೋದನ್ನ ತಮ್ಮ ಗುರಿಯಾಗಿಸ್ಕೊಂಡಿರ್ಲಿಲ್ಲ. ಅದು ಅವರ ಒಂದು ಚಟುವಟಿಕೆ ಅಷ್ಟೇ. ಹೌದು. ಅವರ ನಿಜವಾದ ಉದ್ದೇಶ ಶಾಲೆಯಲ್ಲಿ ಪರಿಸರ ಜವಾಬ್ದಾರಿಯ ಒಂದು ಸಂಸ್ಕೃತಿಯನ್ನೇ ನಿರ್ಮಿಸೋದಾಗಿತ್ತು. ಹೌದು. ಆ ದೊಡ್ಡ ಉದ್ದೇಶದಿಂದ ಏನಾಯ್ತು ನೋಡಿ, ಅವರ ಕೆಲಸ ಕೇವಲ ಬಾಟ್ಲಿಗಳನ್ನ ಸಂಗ್ರಹಿಸೋಕೆ ಸೀಮಿತವಾಗ್ಲಿಲ್ಲ. ಅವರು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದ್ರು, ಕಿರಿಯ ವಿದ್ಯಾರ್ಥಿಗಳಿಗೆ ಕಲಿಸಿದ್ರು, ಶಾಲೆಯ ನಿಯಮಾವಳಿಗಳಲ್ಲೇ ಬದಲಾವಣೆ ತರಲು ಪ್ರಯತ್ನಿಸಿದ್ರು. ಅವರ ಉದ್ದೇಶ ದೊಡ್ಡದಾಗಿದ್ರಿಂದ ಅವರ ಕೆಲಸ ಒಂದು ದೀರ್ಘಕಾಲೀನ ಆಂದೋಲನವಾಯ್ತು. ಆ ಕ್ಲಬ್ನ ಸದಸ್ಯರು ಬದಲಾದ್ರು. ಆ ಉದ್ದೇಶ ಶಾಲೆಯಲ್ಲಿ ಉಳಿಯಿತು. ಹೌದು. ಹಾಗಾದ್ರೆ ನಮ್ಮಲ್ಲಿ ಒಂದು ಬೆಂಕಿ ಇದೆ ಅಂದ್ರೆ ಭಾವಾವೇಶ. ಅದಕ್ಕೆ ದಾರಿ ತೋರಿಸಲು ದಿಕ್ಸೂಚಿಯೂ ಇದೆ ಅಂದ್ರೆ ಉದ್ದೇಶ. ಆದರೆ ದಾರಿ ಕಷ್ಟವಾದಾಗ, ಗಾಳಿ ಜೋರಾಗಿ ಬೀಸಿದಾಗ ಆ ಬೆಂಕಿಯನ್ನ ಆರಿಹೋಗದಂತೆ ಕಾಪಾಡಿಕೊಂಡು ಗಾಡಿಯನ್ನ ಮುಂದೆ ತಳ್ಳೋ ಶಕ್ತಿ ಯಾವುದು? ಅದೇ ನಮ್ಮ ಮೂರನೇ ಮತ್ತು ಅತಿ ಮುಖ್ಯವಾದ ಅಂಶ, ಚಾಲನಾ ಶಕ್ತಿ ಅಥವಾ ಡ್ರೈವ್. ಇದು ಕೇವಲ ಶುರು ಮಾಡೋದಲ್ಲ, ಶುರು ಮಾಡಿದ್ದನ್ನ ಮುಗ್ಸೋ ಶಕ್ತಿ. ಆರಂಭಿಕ ಉತ್ಸಾಹ, ಪ್ರೇರಣೆ ಎಲ್ಲವೂ ಕಡಿಮೆಯಾದಾಗ ಕೇವಲ ಶಿಸ್ತು ಮತ್ತು ಸ್ಥಿರತೆಯಿಂದ ನಮ್ಮನ್ನ ಮುಂದೆ ತಳ್ಳೋದೇ ಚಾಲನಾ ಶಕ್ತಿ. ಇದು ಕೇಳೋಕೆ ಸುಲಭ, ಮಾಡೋಕ್ ಬಹಳ ಕಷ್ಟ. ಹೌದು. ನಾವೆಲ್ಲರೂ ಹೊಸ ವರ್ಷದ ನಿರ್ಣಯಗಳನ್ನ ಇದೇ ರೀತಿ ದೊಡ್ಡ ಉತ್ಸಾಹದಿಂದ ಶುರು ಮಾಡಿ ಫೆಬ್ರವರಿ ಬರೋವಷ್ಟರಲ್ಲಿ ಬಿಟ್ಬಿಡ್ತೀವಿ ಅಲ್ವಾ? ಆ ಸ್ಥಿರತೆ ತಂದುಕೊಡೋದೇ ದೊಡ್ಡ ಸವಾಲು. ನಿಜ. ಲೇಖನದಲ್ಲಿ ಇದಕ್ಕೊಂದು ಅದ್ಭುತವಾದ ಮಾತು ಹೇಳ್ತಾರೆ. ಚಾಲನಾ ಶಕ್ತಿ ಅಂದ್ರೆ ತೀವ್ರತೆ, ಅಂದ್ರೆ ಇಂಟೆನ್ಸಿಟಿ ಅಲ್ಲ, ಸ್ಥಿರತೆ, ಕನ್ಸಿಸ್ಟೆನ್ಸಿ. ಕರೆಕ್ಟ್. ಒಬ್ಬ ವಿದ್ಯಾರ್ಥಿ ಒಂದೇ ದಿನ 15 ಗಂಟೆ ಕೋಡಿಂಗ್ ಮಾಡಿ ನಂತರ 1 ತಿಂಗಳು ಸುಮ್ಮನಿರೋದಕ್ಕೂ, ಮತ್ತೊಬ್ಬ ವಿದ್ಯಾರ್ಥಿ ಪ್ರತಿದಿನ ಕೇವಲ 1 ಗಂಟೆ ನಿರಂತರವಾಗಿ ಕೋಡಿಂಗ್ ಕಲಿಯೋದಕ್ಕೂ ಬಹಳ ವ್ಯತ್ಯಾಸವಿದೆ. ಎರಡನೇ ವಿದ್ಯಾರ್ಥಿ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಖಂಡಿತ. ಚಾಲನಾ ಶಕ್ತಿ ಅಂದ್ರೆ ಸುಸ್ಥಿರ ಪ್ರಯತ್ನ, ಅಲ್ಪಕಾಲದ ಅಬ್ಬರವಲ್ಲ. ಮತ್ತು ಈ ಚಾಲನಾ ಶಕ್ತಿ ಇದ್ರೆ ಸೋಲಿನ ಬಗೆಗಿನ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ಹೇಗೆ? ಸೋಲು ಅನ್ನೋದು ಅಂತ್ಯವಲ್ಲ, ಅದೊಂದು ಡೇಟಾ ಪಾಯಿಂಟ್, ಒಂದು ಕಲಿಕೆಯ ಅನುಭವವಾಗುತ್ತೆ. ಸರಿ, ಈ ವಿಧಾನ ಕೆಲಸ ಮಾಡ್ಲಿಲ್ಲ, ಇದರಿಂದ ಏನು ಕಲ್ತೆ, ಮುಂದಿನ ಬಾರಿ ಏನು ಭಿನ್ನವಾಗಿ ಮಾಡಬಹುದು ಅನ್ನೋ ಮನೋಭಾವ ಬೆಳೆಯುತ್ತೆ. ಹೌದು. ಬಹುಶಃ ದೊಡ್ಡ ಆವಿಷ್ಕಾರಗಳಿಗೆ ಇದೇ ಅಡಿಪಾಯ. ಸರಿ, ಈಗ ಈ 3 ಶಕ್ತಿಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಖಂಡಿತ. ಇವು 3 ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಬೆಸೆದುಕೊಂಡಿವೆ. ಉದ್ದೇಶವಿಲ್ಲದ ಭಾವಾವೇಶ ಇದ್ರೆ ಏನಾಗುತ್ತೆ? ಶಕ್ತಿ ಚದುರಿ ಹೋಗುತ್ತೆ. ಹೌದು. ನೀವು ಹಲವಾರು ಯೋಜನೆಗಳನ್ನ ಶುರು ಮಾಡ್ತೀರಿ, ಆದ್ರೆ ಯಾವುದನ್ನು ಪೂರ್ಣಗೊಳಿಸಲ್ಲ. ನಿಮ್ಮಲ್ಲಿ ಶಕ್ತಿ ಇರುತ್ತೆ, ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಹಾಗೆಯೇ ಭಾವಾವೇಶವಿಲ್ಲದ ಉದ್ದೇಶವಿದ್ರೆ ಕೆಲಸವು ಒಂದು ಹೊರೆಯಂತೆ, ಕರ್ತವ್ಯದಂತೆ ಭಾಸವಾಗುತ್ತೆ. ಅದರಲ್ಲಿ ಯಾವುದೇ ಸಂತೋಷ, ಸೃಜನಶೀಲತೆ ಇರೋದಿಲ್ಲ. ಇನ್ನು ಇವೆರಡೂ ಇಲ್ಲದೆ ಕೇವಲ ಚಾಲನಾ ಶಕ್ತಿ ಇದ್ರೆ ಅದು ಕಣ್ಮುಚ್ಕೊಂಡು ಓಡಿದ ಹಾಗೆ, ನಿರರ್ಥಕ ಪ್ರಯತ್ನ ಅಥವಾ ಬರ್ನ್ಔಟ್ ಆಗೋದು ಖಚಿತ. ಇದು ನಿಜಕ್ಕೂ ಕುತೂಹಲಕಾರಿ. ಈಗ ನಾವು ಆರಂಭದಲ್ಲಿ ಮಾತನಾಡಿದ ಆ ಯುವ ಆವಿಷ್ಕಾರಕರ ಕಥೆಗಳಿಗೆ ಹಿಂತಿರುಗೋಣ. ಈ 3 ಅಂಶಗಳು ಅವರ ಜೀವನದಲ್ಲಿ ಹೇಗೆ ಕೆಲಸ ಮಾಡಿದ್ವು ಅಂತ ನೋಡಿದ್ರೆ ಈ ಸಿದ್ಧಾಂತಕ್ಕೆ ಒಂದು ಜೀವ ಬಂದಂತಾಗುತ್ತೆ. ಮೊದಲಿಗೆ ಗೀತಾಂಜಲಿ ರಾವ್. ಓಕೆ. ಗೀತಾಂಜಲಿ ಅವರಿಗೆ ಬಾಲ್ಯದಿಂದಲೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಪಾರ ಆಸಕ್ತಿ. ಹೊಸ ಹೊಸ ವಿಷಯಗಳನ್ನು ಕಲಿಯೋದು, ಪ್ರಯೋಗ ಮಾಡೋದು ಅವರ ಭಾವಾವೇಶವಾಗಿತ್ತು. ಸರಿ. ಒಂದು ದಿನ ಅವರು ಟಿವಿಯಲ್ಲಿ ಮಿಚಿಗನ್ನ ಫ್ಲಿಂಟ್ ನಗಣದ ಕಲುಷಿತ ನೀರಿನ ಬಿಕ್ಕಟ್ಟಿನ ಬಗ್ಗೆ ನೋಡ್ತಾರೆ. ಸಾವಿರಾರು ಮಕ್ಕಳು ಸೀಸಾ ಅಂದ್ರೆ ಲೆಡ್ ಮಿಶ್ರಿತ ನೀರನ್ನ ಕುಡಿತಿದ್ದಾರೆ ಅಂತ ತಿಳಿದು ಅವರಿಗೆ ಬಹಳ ಬೇಸರವಾಗುತ್ತೆ. ಇಲ್ನೋಡಿ,
ಅವರಲ್ಲಿದ್ದ ವಿಜ್ಞಾನ ಅನ್ನೋ ಸಾಮಾನ್ಯ ಭಾವಾವೇಶಕ್ಕೆ ಒಂದು ನಿರ್ದಿಷ್ಟ ಉದ್ದೇಶ ಸಿಕ್ಕಿತ್ತು. ಹೌದು. ನನ್ನ ವಿಜ್ಞಾನದ ಜ್ಞಾನದಿಂದ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಉದ್ದೇಶ. ಆ ಉದ್ದೇಶವೇ ಅವರನ್ನ 11ನೇ ವಯಸ್ಸಿನಲ್ಲಿ ಅಸಾಧ್ಯವಾದದ್ದನ್ನ ಮಾಡಲು ಪ್ರೇರೇಪಿಸಿದ್ದು. ಕರೆಕ್ಟ್. ಕೇವಲ ಬೇಸರ ಪಟ್ಕೊಂಡು ಸುಮ್ಮನಾಗ್ಲಿಲ್ಲ. ಖಂಡಿತ ಇಲ್ಲ. ಆ ಉದ್ದೇಶದಿಂದ ಪ್ರೇರೇಪಿತರಾಗಿ ಅವರು ಟೆಥಿಸ್ ಎಂಬ ನೀರಿನಲ್ಲಿ ಸೀಸವನ್ನ ಪತ್ತೆ ಹಚ್ಚುವ ಒಂದು ಅಗ್ಗದ ಮತ್ತು ಸುಲಭವಾದ ಸಾಧನವನ್ನ ಅಭಿವೃದ್ಧಿಪಡಿಸಲು ಶುರು ಮಾಡಿದ್ರು. ಆದರೆ ದಾರಿ ಸುಲಭವಾಗಿರಲಿಲ್ಲ. ಅವರ ಆರಂಭಿಕ ಮೂಲಮಾದರಿಗಳು ವಿಫಲವಾದವು. ಅವರಿಗೆ ಬೇಕಾದ ಸಂಪನ್ಮೂಲಗಳು ಇರಲಿಲ್ಲ. ಇಲ್ಲಿ ಅವರ ಚಾಲನಾ ಶಕ್ತಿ ಕಾಣಿಸ್ತೆ. ಸೋತಾಗ ಅವರು ಬಿಟ್ಟುಬಿಡ್ಲಿಲ್ಲ. 3M ಕಂಪನಿಯ ಯುವ ವಿಜ್ಞಾನಿಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿನ ಮಾರ್ಗದರ್ಶಕರ ಸಹಾಯ ಪಡೆದ್ರು. ಓ ಸರಿ, ಅತಿಯಾದ್ವು. ಹೌದು. ನಮ್ಮದೇ ದೇಶದ ತಮಿಳುನಾಡಿನ ವಿನಿಶಾ ಉಮಾಶಂಕರ್ ಅವರ ಕಥೆಯೂ ಅಷ್ಟೇ ಸ್ಫೂರ್ತಿದಾಯಕ. ಹೇಳಿ. ಒಂದು ದಿನ ಅವರು ಶಾಲೆಯಿಂದ ವಾಪಸ್ ಬರುವಾಗ ರಸ್ತೆ ಬದಿಯಲ್ಲಿ ಇದ್ದಿಲು ಬಳಸಿ ಇಸ್ತ್ರಿ ಮಾಡೋರನ್ನ ನೋಡ್ತಾರೆ. ಆ ಹೊಗೆಯಿಂದ ಪರಿಸರಕ್ಕೆ ಆಗೋ ಹಾನಿ ಮತ್ತೆ ಆ ಕೆಲ್ಸ ಮಾಡೋರ ಆರೋಗ್ಯದ ಮೇಲೆ ಆಗೋ ಪರಿಣಾಮ. ಹೌದು, ಅದರ ಬಗ್ಗೆ ಅವರು ಯೋಚಿಸಲು ಶುರು ಮಾಡ್ತಾರೆ. ಇದೊಂದು ಸಣ್ಣ ದೈನಂದಿನ ಘಟನೆ, ಆದ್ರೆ ವಿನಿಶಾ ಅವರಲ್ಲಿ ಅದೊಂದು ಭಾವಾವೇಶದ ಕಿಡಿಯನ್ನು ಹೊತ್ತಿಸಿತು. ಇದಕ್ಕೊಂದು ಉತ್ತಮ ಪರ್ಯಾಯ ಇರಲೇಬೇಕು ಅನ್ನೋ ಯೋಚನೆ ಅವರ ತಲೆಯಲ್ಲಿ ಗಟ್ಟಿಯಾಯಿತು. ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡುಹಿಡಿಯೋದು ಅವರ ಉದ್ದೇಶವಾಯಿತು. ಕರೆಕ್ಟ್. ತಮ್ಮ 12ನೇ ವಯಸ್ಸಿನಲ್ಲಿ ಅವರು ಸೌರಶಕ್ತಿ ಚಾಲಿತ ಇಸ್ತ್ರಿ ಗಾಡಿಯನ್ನು ನಿರ್ಮಿಸಲು ಮುಂದಾದರು. ಯೋಚಿಸಿ, ಶಾಲೆಯ ಹೋಂವರ್ಕ್, ಪರೀಕ್ಷೆಗಳು, ಆಟಪಾಠ ಇವೆಲ್ಲದರ ನಡುವೆ ಈ ದೊಡ್ಡ ಯೋಜನೆಯನ್ನ ನಿಭಾಯಿಸಬೇಕು. ಹೌದು. ಮತ್ತೆ ಇಲ್ಲಿ ಅವರ ಚಾಲನಾ ಶಕ್ತಿ ಎದ್ದು ಕಾಣುತ್ತೆ. ಅವರು ದಿನಕ್ಕೆ ಕೆಲವು ಗಂಟೆಗಳನ್ನ ತಮ್ಮ ಯೋಜನೆಗಾಗಿ ಮೀಸಲಿಟ್ರು. ರಾಷ್ಟ್ರೀಯ ನಾವೀನ್ಯತಾ ಪ್ರತಿಷ್ಠಾನದಿಂದ ಅಂದ್ರೆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ನಿಂದ ಸಹಾಯ ಪಡೆದರು. ಹಲವಾರು ವಿನ್ಯಾಸಗಳನ್ನ ಪ್ರಯತ್ನಿಸಿ, ಸೋತು, ಮತ್ತೆ ಪ್ರಯತ್ನಿಸಿ, ಕೊನೆಗೆ ಒಂದು ಕಾರ್ಯಸಾಧ್ಯವಾದ ಮಾದರಿಯನ್ನ ನಿರ್ಮಿಸಿದರು. ಅವರ ಆ ಸ್ಥಿರವಾದ ಪ್ರಯತ್ನವೇ ಅವರನ್ನ ಅರ್ತ್ ಶಾಟ್ ಪ್ರಶಸ್ತಿಯಂತಹ ಅಂತಾರಾಷ್ಟ್ರೀಯ ವೇದಿಕೆಗೆ ಕೊಂಡೊಯ್ದಿದ್ದು. ಈ ಎರಡೂ ಉದಾಹರಣೆಗಳಿಂದ ಸ್ಪಷ್ಟವಾಗೋದೇನೆಂದ್ರೆ, ಇವರ ಯಶಸ್ಸಿನ ಗುಟ್ಟು ಕೇವಲ ಅವರ ಬುದ್ಧಿವಂತಿಕೆ ಅಲ್ಲ, ಅದು ಈ 3 ಶಕ್ತಿಗಳ ಸಮತೋಲನ. ಹೌದು. ಈ ಪಯಣದಲ್ಲಿ ಅವರು ಎದುರಿಸಿದ ಸವಾಲುಗಳು ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಭಿನ್ನವಾಗಿರಲಿಲ್ಲ. ಜ್ಞಾನದ ಕೊರತೆ, ಆರಂಭಿಕ ವೈಫಲ್ಯಗಳು, ಸಮಯದ ಅಭಾವ. ಆದರೆ ಅವರಲ್ಲಿದ್ದದ್ದು ಅಸಾಮಾನ್ಯವಾದ ಭಾವಾವೇಶ, ಸ್ಪಷ್ಟವಾದ ಉದ್ದೇಶ ಮತ್ತು ಕುಗ್ಗದ ಚಾಲನಾ ಶಕ್ತಿ. ಅವರು ಸಣ್ಣ ಸಣ್ಣ ಗೆಲುವುಗಳನ್ನು ಆಚರಿಸಿದ್ರೂ ಸಹಾಯ ಕೇಳಲು ಹಿಂಜರಿಯಲಿಲ್ಲ. ಮತ್ತು ಮುಖ್ಯವಾಗಿ ತಮ್ಮ ಪ್ರಯತ್ನಗಳಲ್ಲಿ ಸ್ಥಿರವಾಗಿದ್ರು. ಹೌದು. ಈ ಚರ್ಚೆಯು ಇನ್ನೊಂದು ಆಸಕ್ತಿದಾಯಕ ಆಯಾಮವನ್ನು ತೆರೆದಿಡುತ್ತೆ. ಅದೇನು? ಈ ರೀತಿಯ ಯೋಜನೆಗಳು ಕೇವಲ ಹೊರಗಿನ ಸಮಸ್ಯೆಗಳನ್ನು ಬಗೆಹರಿಸೋದಲ್ಲ, ಅವು ನಮ್ಮ ಬಗ್ಗೆ ನಮಗೆ ಹೆಚ್ಚು ತಿಳಿಯಲು ಸಹಾಯ ಮಾಡುತ್ತವೆ. ಇದೊಂದು ಆಂತರಿಕ ಪಯಣ. ಖಂಡಿತ. ಲೇಖನದಲ್ಲಿ ಇದನ್ನು ನಿಜವಾದ ಕರೆಯನ್ನು ಕಂಡುಕೊಳ್ಳುವುದು ಅಂದ್ರೆ ಫೈಂಡಿಂಗ್ ಅ ಟ್ರೂ ಕಾಲಿಂಗ್ ಅಂತ ಹೇಳ್ತಾರೆ. ನೀವು ಒಂದು ನೈಜ ಯೋಜನೆಯಲ್ಲಿ ಕೆಲಸ ಮಾಡುವಾಗ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಯಾವ ಕೆಲಸ ನಿಮಗೆ ಸಹಜವಾಗಿ ಬರುತ್ತೆ, ಎಲ್ಲಿ ನೀವು ಸುಧಾರಿಸಬೇಕು ಅನ್ನೋ ಅರಿವು ಮೂಡುತ್ತೆ. ಇದು ಯಾವುದೇ ತರಗತಿಯ ಪರೀಕ್ಷೆಗಿಂತ ಆಳವಾದ ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಡುತ್ತೆ. ನಿಜ. ಉದಾಹರಣೆಗೆ, ಶಾಲೆಯಲ್ಲಿ ತ್ಯಾಜ್ಯ ವಿಂಗಡಣೆಯ ಯೋಜನೆಯನ್ನು ಆರಂಭಿಸಿದ ವಿದ್ಯಾರ್ಥಿಯೊಬ್ಬರು ಪರಿಸರ ವಿಜ್ಞಾನದಲ್ಲಿ ತಮಗಿದ್ದ ಆಸಕ್ತಿಯನ್ನ ಕಂಡುಕೊಂಡು ಅದನ್ನೇ ತಮ್ಮ ಜೀವನ ಪರ್ಯಂತದ ಭಾವಾವೇಶವನ್ನಾಗಿ ಮಾಡಿಕೊಳ್ಳಬಹುದು. ಹೌದು. ಈ ಪಯಣವು ಕೇವಲ ಜಗತ್ತಿನ ಮೇಲೆ ಪ್ರಭಾವ ಬೀರುವುದಲ್ಲ, ಬದಲಿಗೆ ನಾವು ಯಾರು ಮತ್ತು ನಮಗೆ ಯಾವುದು ನಿಜವಾಗಿಯೂ ಮುಖ್ಯ ಎಂಬುದನ್ನು ತೋರಿಸುವ ಒಂದು ಕನ್ನಡಿಯಾಗಿದೆ. ನಾವು ಏನು ಮಾಡ್ತೀವೋ ಅದು ನಾವು ಯಾರಾಗ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ. ಎಕ್ಸಾಕ್ಟ್ಲಿ. ಗೀತಾಂಜಲಿ ಮತ್ತು ವಿನಿಶಾ ಕೇವಲ ಒಂದು ಸಾಧನವನ್ನ ನಿರ್ಮಿಸಲಿಲ್ಲ, ಅವರು ತಮ್ಮನ್ನ ತಾವು ಸಮಸ್ಯೆ ಪರಿಹಾರಕರು ಮತ್ತು ಆವಿಷ್ಕಾರಕರು ಅಂತ ರೂಪಿಸಿಕೊಂಡ್ರು. ಹಾಗಿದ್ದರೆ ಕೊನೆಗೆ ನಾವೇನ್ ತಿಳಿದುಕೊಳ್ಬೋದು? ಭಾವಾವೇಶ, ಉದ್ದೇಶ ಮತ್ತು ಚಾಲನಾ ಶಕ್ತಿ, ಈ 3 ಸಮತೋಲನದಲ್ಲಿಟ್ಕೊಂಡು ಸಾಗುವ ಈ ಪಯಣ, ಅದು ಕೇವಲ ಹೊರಗಿನ ಜಗತ್ತನ್ನು ಬದಲಾಯಿಸಲ್ಲ, ನಮ್ಮೊಳಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಇದೊಂದು ರೀತಿ ಸೆಲ್ಫ್ ಡಿಸ್ಕವರಿ ಇದ್ದಾಗೆ ಅಲ್ವಾ? ಹೌದು. ಈ 3 ಶಕ್ತಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ವಿದ್ಯಾರ್ಥಿಗಳು ಕೇವಲ ಯೋಜನೆಗಳನ್ನ ನಿರ್ಮಿಸಲ್ಲ, ಬದಲಿಗೆ ತಮ್ಮ ಭವಿಷ್ಯವನ್ನೇ ರೂಪಿಸಿಕೊಳ್ತಾರೆ. ಅದ್ಭುತ. ಈ ವಿಶ್ಲೇಷಣೆಯು ನಮ್ಗೆ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಳಲು ಒಂದು ಅದ್ಭುತವಾದ ಚೌಕಟ್ಟನ್ನ ನೀಡಿದೆ. ಆದ್ರೆ ಇದು ನನ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಒಂದು ಕುತೂಹಲಕಾರಿ ಯೋಚನೆ. ಹೇಳಿ. ಈ 3 ಅಂಶಗಳನ್ನ ಒಂದರ ನಂತರ ಒಂದರಂತೆ ಅಂದ್ರೆ ಒಂದು ಗೇಮ್ನ ಲೆವೆಲ್ಗಳ ಹಾಗೆ ಬೆಳೆಸ್ಕೊಳ್ಬೇಕೆ. ಮೊದಲು ಪ್ಯಾಷನ್, ನಂತರ ಪರ್ಪಸ್, ಆಮೇಲೆ ಡ್ರೈವ್.
ಅಥವಾ ಕೆಲವು ಸಲ ಇವು ಮೂರು ಒಟ್ಟಿಗೆ ಒಂದೇ ಕ್ಷಣದಲ್ಲಿ ಹುಟ್ಕೊಳ್ತವೆಯಾ? ಇಂಟ್ರೆಸ್ಟಿಂಗ್. ಮತ್ತು ಇನ್ನೊಂದು ಪ್ರಶ್ನೆ, ನಾವು ಶೋಧನೆಯ ಮೂಲಕ ಕಂಡುಕೊಂಡ ಉದ್ದೇಶವು ನಾವು ಪ್ರಾರಂಭಿಸಿದ ಮೂಲ ಭಾವಾವೇಶಕ್ಕೆ ಸವಾಲು ಹಾಕಿದಾಗ ಏನಾಗತ್ತೆ? ಓಹ್, ಉದಾಹರಣೆಗೆ ಸಂಗೀತದ ಭಾವಾವೇಶದಿಂದ ಶುರುಮಾಡಿ ಸಾಮಾಜಿಕ ಬದಲಾವಣೆ ತರುವ ಉದ್ದೇಶ ಕಂಡುಕೊಂಡಾಗ ಸಂಗೀತ ಮತ್ತು ಸಾಮಾಜಿಕ ಕೆಲಸದ ನಡುವೆ ಸಂಘರ್ಷ ಉಂಟಾದ್ರೆ ಯಾವುದಕ್ಕೆ ಆದ್ಯತೆ ನೀಡಬೇಕು? ಇದರ ಬಗ್ಗೆ ಚಿಂತಿಸೋದು ಸೂಕ್ತ ಅನ್ಸುತ್ತೆ.